ಮಿತ್ರರೇ ನಮಸ್ಕಾರ. ನಾವು ಪ್ರತಿದಿನ ಕಾಣುವ ವಸ್ತುಗಳು ಕನಸಿನಲ್ಲಿ ಬಂದರೆ ಅದಕ್ಕೆ ಅರ್ಥ ಇರೋದಿಲ್ಲ ಅಂತ ನಮಗೆ ಅನಿಸುತ್ತದೆ. ಆದರೆ ಎಲೆ ಅಡಿಕೆ ಮಾತ್ರ ಹಾಗಲ್ಲ. ಕನಸಿನಲ್ಲಿ ಎಲೆ ಅಡಿಕೆ ಕಾಣುವುದು ಸಾಮಾನ್ಯ ಕನಸಲ್ಲ. ಸಂಸ್ಕೃತಿ, ಸಂಬಂಧ, ವಿಧಿವಿಧಾನ, ಭವಿಷ್ಯದ ಸಂಕೇತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಾಸ್ತ್ರ, ಜನಪದ ನಂಬಿಕೆ, ಮನೋವಿಜ್ಞಾನ, ಜೀವನದ ಸೂಚನೆ ಇವೆಲ್ಲದರ ದೃಷ್ಟಿಕೋನದಿಂದ ವಿವರವಾಗಿ ನೋಡೋಣ. ಎಲೆ ಅಡಿಕೆಯ ಸಾಂಸ್ಕೃತಿಕ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಎಲೆ ಅಡಿಕೆ ಎಂದರೆ ಕೇವಲ ತಿನ್ನುವ ವಸ್ತು ಅಲ್ಲ. ಮದುವೆ, ನಾಮಕರಣ, ಪೂಜೆ, ಒಪ್ಪಂದ, ಗೌರವ. ಎಲೆ ಅಡಿಕೆ ಶುಭಾರಂಭ, ಒಪ್ಪಿಗೆ ಮತ್ತು ಸಂಬಂಧ. ಅದಕ್ಕಾಗಿಯೇ ಕನಸಿನಲ್ಲಿ ಇದು ಬಂದರೆ ಅದು ಜೀವನದ ಒಂದು ಮಹತ್ವದ ಹಂತವನ್ನು ಸೂಚಿಸುತ್ತದೆ. ಕನಸುಗಳು ನೇರವಾಗಿ ಮಾತನಾಡುವುದಿಲ್ಲ, ಅವು ಸಂಕೇತಗಳ ಭಾಷೆ ಬಳಸುತ್ತವೆ. ಹೂ ಸಂತೋಷ, ನೀರು ಮನಸ್ಸಿನ ಸ್ಥಿತಿ. ಎಲೆ ಅಡಿಕೆ ಎಂದರೆ ಸಂಬಂಧ ಮತ್ತು ಒಪ್ಪಂದ. ಅಂದರೆ ನಿಮ್ಮ ಜೀವನದಲ್ಲಿ ಯಾರೊಂದಿಗೋ ಯಾವುದಕ್ಕೋ ಒಂದು ಒಪ್ಪಿಗೆ, ಬದ್ಧತೆ, ನಿರ್ಧಾರ ಬರುವ ಸೂಚನೆಯಾಗಿದೆ. ಕನಸಿನಲ್ಲಿ ಹಸಿರು ತಾಜಾ ಎಲೆ, ಹೊಸ ಅಡಿಕೆ ಕಂಡರೆ ಹೊಸ ಅವಕಾಶ, ಶುಭ ಸುದ್ದಿ, ಹೊಸ ಪರಿಚಯ, ಹೊಸ ಸಂಬಂಧ. ಇದು ಹೆಚ್ಚಾಗಿ ಯುವಕರಿಗೆ, ಹೊಸ ಕೆಲಸ ಹುಡುಕುವವರಿಗೆ, ವಿವಾಹ ವಯಸ್ಸಿನವರಿಗೆ ಬರುವ ಕನಸಾಗಿದೆ. ಕನಸಿನಲ್ಲಿ ಒಣ ಎಲೆ ಕಂಡರೆ, ಕನಸಿನಲ್ಲಿ ಒಣ ಎಲೆ ಅಡಿಕೆ ಕಂಡರೆ, ಒಣ ಎಲೆ ಅಥವಾ ಹಳೆಯ ಅಡಿಕೆ ಎಂದರೆ ಮುಗಿಯುತ್ತಿರುವ ಸಂಬಂಧ, ಹಳೆಯ ಒಪ್ಪಂದ, ಆಸಕ್ತಿ ಕಡಿಮೆಯಾಗುವುದು. ಇದು ಎಚ್ಚರಿಕೆಯ ಕನಸು. ಇನ್ನು ಮುಂದುವರಿಸಿಕೊಂಡು ಹೋಗುವುದಾ ಅಥವಾ ಬಿಡುವುದಾ ಎನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇದೆ ಎನ್ನುವ ಸೂಚನೆಯಾಗಿದೆ. ಯಾರಾದರೂ ಎಲೆ ಅಡಿಕೆ ಕೊಟ್ಟರೆ, ಕನಸಿನಲ್ಲಿ ಯಾರಾದರೂ ನಿಮಗೆ ಎಲೆ ಅಡಿಕೆ ನೀಡಿದರೆ, ಯಾರೋ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತಿದ್ದಾರೆ. ಒಂದು ಪ್ರಸ್ತಾಪ, ಒಂದು ಒಪ್ಪಂದ. ಅದು ಮದುವೆ ಪ್ರಸ್ತಾಪವೂ ಆಗಿರಬಹುದು, ಕೆಲಸದ ಆಫರೂ ಆಗಿರಬಹುದು, ವ್ಯಾಪಾರ ಸಂಬಂಧಿಸಿದ ವಿಷಯವೂ ಆಗಿರಬಹುದು. ನೀವು ಯಾರಿಗಾದರೂ ಎಲೆ ಅಡಿಕೆ ಕೊಟ್ಟರೆ ಇದಕ್ಕೆ ಇನ್ನೊಂದು ಅರ್ಥವಿದೆ. ನೀವು ಕನಸಿನಲ್ಲಿ ಯಾರಿಗಾದರೂ ಎಲೆ ಅಡಿಕೆ ಕೊಟ್ಟರೆ ನೀವು ಒಪ್ಪಿಗೆ ನೀಡುತ್ತಿದ್ದೀರಿ, ನೀವು ತ್ಯಾಗಕ್ಕೆ ಸಿದ್ಧರಾಗಿದ್ದೀರಿ, ನೀವು ಸಂಬಂಧವನ್ನು ಮುಂದಕ್ಕೆ ತೆಗೆದುಕೊಳ್ಳಲು ಮನಸ್ಸು ಮಾಡಿದ್ದೀರಿ. ಮದುವೆ ಕನಸು ಮತ್ತು ಎಲೆ ಅಡಿಕೆ. ಮದುವೆ ಹತ್ತಿರ ಇದ್ದವರಿಗೆ ಈ ಕನಸು ಹೆಚ್ಚಾಗಿ ಬರುತ್ತದೆ. ಎಲೆ ಅಡಿಕೆ ಎಂದರೆ ಒಪ್ಪಂದ, ಕುಟುಂಬದ ಅನುಮತಿ, ಸಾಮಾಜಿಕ ಒಪ್ಪಿಗೆ. ಆದರೆ ಇದು ಕಡ್ಡಾಯವಾಗಿ ಮದುವೆ ಸೂಚನೆಯಷ್ಟೇ ಅಲ್ಲ, ಜೀವನದ ದೊಡ್ಡ ಬದಲಾವಣೆಗೂ ಸಂಕೇತವಾಗಿರಬಹುದು. ಪೂಜೆಯಲ್ಲಿರುವ ಎಲೆ ಅಡಿಕೆ ಕನಸು. ಕನಸಿನಲ್ಲಿ ಪೂಜೆಯಲ್ಲಿ ಎಲೆ ಅಡಿಕೆ ಕಂಡರೆ ದೇವರ ಆಶೀರ್ವಾದ, ಮನಸ್ಸಿನ ಶುದ್ಧತೆ, ನಿಮ್ಮ ಪ್ರಾರ್ಥನೆ ಕೇಳಿಸಿಕೊಂಡಿದೆ. ಇದು ತುಂಬಾ ಶುಭವಾದ ಕನಸು. ಎಲೆ ಅಡಿಕೆ ಕೆಳಗೆ ಬೀಳುವುದು. ಕನಸಿನಲ್ಲಿ ಎಲೆ ಅಡಿಕೆ ಕೈಯಿಂದ ಬಿದ್ದರೆ ಒಂದು ಅವಕಾಶ ಕೈತಪ್ಪಬಹುದು, ನಿರ್ಧಾರದಲ್ಲಿ ಗೊಂದಲ, ಸಮಯ ತಪ್ಪಿಸುವ ಸೂಚನೆ. ಈ ಕನಸು ಬಂದಾಗ ನಿಜ ಜೀವನದಲ್ಲಿ ನಿಧಾನವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಮನೋವೈಜ್ಞಾನಿಕ ದೃಷ್ಟಿಯಿಂದ ಇದರ ಅರ್ಥ. ಸೈಕಾಲಜಿ ಪ್ರಕಾರ ಎಲೆ ಅಡಿಕೆ ಎಂದರೆ ಸೋಷಿಯಲ್ ಅಕ್ಸೆಪ್ಟೆನ್ಸ್, ಕಮಿಟ್ಮೆಂಟ್, ಬಿಲಾಂಗಿಂಗ್ ಫೀಲಿಂಗ್. ಅಂದರೆ ನೀವು ಒಳಗೊಳಗೆ ನನ್ನನ್ನು ಒಪ್ಪಿಕೊಳ್ಳಬೇಕು, ನಾನು ಸೇರಿದವನಾಗಬೇಕು ಎಂಬ ಆಸೆಯನ್ನು ಇಟ್ಟುಕೊಂಡಿದ್ದೀರಿ. ಪದೇ ಪದೇ ಈ ಕನಸು ಬಂದರೆ, ಒಂದೇ ಕನಸು ಮರುಮರುವಾಗಿ ಬಂದರೆ ಅದು ಕೇವಲ ಕಾಲ್ಪನಿಕವಲ್ಲ, ನಿಮ್ಮ ಜೀವನದ ಮುಖ್ಯ ಸಂದೇಶ. ಬಹುಶಃ ನೀವು ನಿರ್ಧಾರವನ್ನು ಮುಂದೂಡುತ್ತಿದ್ದೀರಿ. ಒಂದು ಸಂಬಂಧ ಗೊಂದಲದಲ್ಲಿದೆ, ಮನಸ್ಸು ಉತ್ತರ ಹುಡುಕುತ್ತಿದೆ. ಕನಸಿನ ನಂತರ ಏನು ಮಾಡಬೇಕು? ಈ ಕನಸು ಬಂದ ತಕ್ಷಣ ಆತುರದ ನಿರ್ಧಾರ ಬೇಡ. ಗಮನದಿಂದ ಅವಕಾಶಗಳನ್ನು ಗಮನಿಸಿ. ಸಂಬಂಧಗಳಲ್ಲಿ ಸ್ಪಷ್ಟತೆಯನ್ನು ತಂದುಕೊಳ್ಳಬೇಕು. ದೇವರಲ್ಲಿ ಧನ್ಯವಾದ ಹೇಳಿ. ಕನಸು ದಾರಿ ತೋರಿಸುತ್ತದೆ, ನಡೆಯೋದು ನಿಮ್ಮ ಕೈಯಲ್ಲಿ. ಕನಸು ಎಂದರೆ ಭವಿಷ್ಯವಾಣಿ ಮಾತ್ರವಲ್ಲ, ಅದು ಸೂಚನೆ, ಅದು ಎಚ್ಚರಿಕೆ, ಅದು ನಿಮ್ಮ ಒಳಗಿನ ಧ್ವನಿ. ಅಂಧ ನಂಬಿಕೆ ಬೇಡ, ಆದರೆ ಕನಸನ್ನು ನಿರ್ಲಕ್ಷ್ಯವೂ ಮಾಡುವುದು ಬೇಡ. ಕೊನೆಯದಾಗಿ ಹೇಳುವುದೇನೆಂದರೆ, ಮಿತ್ರರೇ, ಕನಸಿನಲ್ಲಿ ಎಲೆ ಅಡಿಕೆ ಕಾಣಿಸುವುದು ನಿಮ್ಮ ಜೀವನದ ಕಥೆಯ ಒಂದು ಅಧ್ಯಾಯ. ಅದು ಸಂಬಂಧವಾಗಿರಬಹುದು, ನಿರ್ಧಾರವಾಗಿರಬಹುದು, ಅಥವಾ ಹೊಸ ಆರಂಭವಾಗಿರಬಹುದು. ಕನಸು ಮಾತನಾಡುವುದಿಲ್ಲ, ಆದರೆ ಅರ್ಥ ಮಾಡಿಕೊಂಡವರಿಗೆ ದಾರಿ ತೋರಿಸುತ್ತದೆ. ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.